ಮಂಜುವಿನ ಅಣ್ಣನ ಸ್ನೇಹಿತರಾದಂತಹ ರವಿಕಿರಣ್ ಅಂತಕ್ಕಂಥವ್ರು ಚಂದ್ರ ಲೇಔಟಲ್ಲಿ ನಾನು ಮಾತಾಡಿ ಒಪ್ಪಿಸ್ತೀನಿ, ಮನೇಲಿ ಹೋಗಿ ಮಾತಾಡ್ತೀನಿ ಅಂತ ಹೇಳಿ ಮಂಜುನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಚಂದ್ರ ಲೇಔಟಿಂದ ಕರ್ಕೊಂಡು ಹೋದ್ರು. ಅದಾದಮೇಲೆ ಬಂದು ಮಾತಾಡಿದ್ರು ಅಂತ ನಾನು ಕಾಲ್ ಮಾಡಿದಾಗ ಅವ್ರ ಮನೆಯಲ್ಲಿ ಅವ್ರ ಅಪ್ಪನಿಗೆ ಹೇಳ್ದೆ ನಾನು, ಅವರಪ್ಪ ಅದು ಅವನಿಷ್ಟ, ಏನಾದರೂ ಮಾಡ್ಕೊಳ್ಳಿದ್ರೆ ಮನೆ ಕಾಲ ಹಾಕೋದು ಬೇಡ ಅಂತ ಹೇಳಿದ್ರು ಕಣಮ್ಮ ಅಂತ ಅಂದರು. ಅದಾದಮೇಲೆ ಅವ್ರ ಅಣ್ಣನ ಜೊತೆ ಮಾತಾಡಿದ್ರು ಅಂತ ನಾನು ಕೇಳಿದಾಗ ಅವ್ರ ಅಣ್ಣ ಅಂದ್ರಂತೆ, ನೋಡು ಮದುವೆ ಅನ್ನೋದು ಒಂದು ಆಪ್ಷನ್ ಬಿಟ್ಟು ಬೇರೆ ಏನಾದರೂ ಆಪ್ಷನ್ ಇದ್ದರೆ ಹೇಳು ಅಂತ ರವಿಕಿರಣ್ ಜೊತೆ ಹೇಳಿದ್ರಂತೆ. ಆ ಥರ ಅವರು ನನಗೆ ಹೇಳಿದ್ರು, ಅವ್ರ ಅಣ್ಣ ಈ ಥರ ಮಾತಾಡಿರೋದು ನನಗೆ ಬೇಜಾರಾಯಿತು, ಒಂದು ಹುಡುಗಿ ಬಗ್ಗೆ ಈ ಥರ ಮಾತಾಡಿದ್ದಾರೆ ಅಂತ ಹೇಳಿ. ಅದಾದಮೇಲೆ ಮದುವೆ ಮಾಡಿಸ್ಕೊಳ್ಳೇಬಾರ್ದು ಅಂತ ಹೇಳಿ ಮಂಜು ಜೊತೆ ಮಾತಾಡೋದಕ್ಕೆ ಇಲ್ಲಿ ತನಕನೂ ನನಗೆ ಬಿಟ್ಟಿಲ್ಲ. ಫೋನೆಲ್ಲ ಲಾಯರ ಅಂಡವರಲ್ಲೇ ಇಟ್ಕೊಂಡು ಈ ಥರ ಮಾಡ್ತಾಯಿದ್ದಾರೆ. ಎಲ್ಲೇ ಹೋದರೂ ಕೂಡ ಹಣ ಬಲ ಜನಬಲದಿಂದ ನಾನು ಎಲ್ಲೇ ಹೋದರೂ ಕೂಡ ನನ್ನ ಮೆಂಟಲಿ ತುಂಬಾ ಚಿತ್ರಹಿಂಸೆ ಕೊಡ್ತಾಯಿದ್ದಾರೆ. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಾನು ಇಷ್ಟೆಲ್ಲ ಆದರೂ ಕೂಡ ನಾನು ಇದುವರೆಗೂ ಅವ್ರ ತಂದೆ ಜೊತೆ, ಅವ್ರ ತಾಯಿ ಜೊತೆ, ಅವ್ರ ಫ್ಯಾಮಿಲಿಯವ್ರ ಜೊತೆ ನಾನು ಮಾತೇ ಆಡಿಲ್ಲ. ಒಂದು ಮಾತು ಕೂಡ ಹಲೋ ಅಂತ ಕೂಡ ಅಂದಿಲ್ಲ, ಏನಿಲ್ಲ. ಈ ಥರ ಇಲ್ಲದೇ ಇರೋ ಸಂದರ್ಭದಲ್ಲೂ ಕೂಡ ಅವ್ರ ತಾಯಿ ಏನು ಮಾಡಿದ್ದಾರೆ, ಮಗಳು ಹುಡುಗಿ ಬಂದು ಹುಡುಗನ ಜೊತೆ ಮದುವೆ ಮಾಡಿಸ್ಕೊಡು, ನಮ್ಮ ಹುಡುಗನ ಜೊತೆ ಮದುವೆ ಮಾಡಿಸ್ಕೊಡು ಅಂತ ನನಗೆ ಕೆಟ್ಟದಾಗಿ ಬೈದಿದ್ದಾಳೆ, ಬಂದು ಮನೆ ಹತ್ರ ಜಗಳ ಮಾಡ್ತಾಳೆ ಅಂತೆಲ್ಲ ಸುಳ್ಳು ಕಂಪ್ಲೇಂಟ್ನ ಮಂಡ್ಯದಲ್ಲಿ ಹೋಗಿ ಕೊಟ್ಟಿದ್ದಾರೆ. ನಾನು ಅಲ್ಲಿ ಅವ್ರಿಗೆ ಇರೋ ವಾಸ್ತವನ ತಿಳಿಸಿ ಅವ್ರು ಹೇಳಿರ್ತಕ್ಕಂಥದ್ದೆಲ್ಲ ಸುಳ್ಳು ಅಂತೇಳಿ ನಾನು ಬರ್ಕೊಟ್ಟಿದ್ದೀನಿ ಅಲ್ಲಿ ಮಹಿಳಾ ಪೊಲೀಸ್ ಸ್ಟೇಷನಲ್ಲಿ. ನಾನು ಅವ್ರ ತಾಯಿ ಜೊತೆ ಇಲ್ಲಿ ತನಕ ಕೂಡ ಮಾತಾಡಿಲ್ಲ. ಆದರೂ ನನ್ನ ಮೇಲೇ ಇವರು ಲಾಯರ್ ಮಾತು ಕಟ್ಕೊಂಡು ನನ್ನ ಮೇಲೇ ಕಂಪ್ಲೇಂಟ್ ಕೊಡೋದು, ಮಾನಸಿಕವಾಗಿ ನನಗೆ ತುಂಬ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ. ಈ ವಿಷಯದಲ್ಲಿ 5-6 ತಿಂಗಳಿಂದ ಅಳ್ದು ಸಾಕಾಗೋಗಿದೆ ಸರ್. ದುಡ್ಡಿದೆ ಅಂತ ಎಲ್ಲ ಕಡೆಗೂ ದುಡ್ಡು ಚೆಲ್ಕೊಂಡು ಬಂದು ನನ್ನನ್ನು ಈ ಪರಿಸ್ಥಿತಿಲಿ ತಂದು ನಿಲ್ಲಿಸಿದ್ದಾರೆ ಸರ್. ದಯಮಾಡಿ ನನಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್.